ಹಲೋ ಆಲ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಮಸ್ತೆ. ಇವತ್ತು ನಾನು ಒಂದು ವಿಚಾರದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಒಂದು ವಿಚಾರ ಅನ್ನೋದಕ್ಕಿಂತ ಒಂದು ಅದ್ಭುತವಾದ ವ್ಯಕ್ತಿ ಬಗ್ಗೆ ಹೇಳಕ್ಕೆ ಬರ್ತಾ ಇದ್ದೀನಿ ಇವತ್ತು. ನೀವು ನಾರ್ಮಲಾಗಿ ಒಂದು ಗಾದೆ ಕೇಳಿರ್ತೀರ, ನಿಮ್ಮಂಥವ್ರಿಂದನೇ ಭೂಮಿ ಮೇಲೆ ಮಳೆ ಬೆಳೆ ಚೆನ್ನಾಗಿ ಆಗ್ತಾ ಇರೋದು ಅಂತ. ಸೊ ಇಂಥ ವ್ಯಕ್ತಿ ಅದಕ್ಕೆ ಮಾದರಿ ಅನಿಸುತ್ತೆ. ಇವತ್ತು ನಾನು ಹೇಳ್ತಾ ಇರೋ ಕಥೆಯಲ್ಲಿರೋ ಒಬ್ಬ ವ್ಯಕ್ತಿಯ ಕತೆ ಅದಕ್ಕೆ ಸೂಟಬಲ್ ಆಗುವಂಥ ವ್ಯಕ್ತಿ ಅನಿಸುತ್ತೆ. ಅಂದರೆ ಇಂಥವ್ರಿಂದನೇ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗ್ತಾ ಇರೋದು ಭೂಮಿ ಮೇಲೆ ಅನ್ನೋ ಒಂದು ಗಾದೆಗೆ ಜಸ್ಟಿಫಿಕೇಷನ್ ಅಂತ ಅನಿಸುತ್ತೆ. ಅಂಥವ್ರ ಬಗ್ಗೆ ಹೇಳ್ತೀನಿ. ಸೊ ಇವರು ಹೆನ್ರಿ ಡಾಬಿ ಅಂತ. ಇವರು ಒಂದು ಅಮೇರಿಕಾದಲ್ಲಿ ಒಂದು ಸ್ಕೂಲ್ನ ಪ್ರಿನ್ಸಿಪಲ್, ಒಂದು ಹೈಸ್ಕೂಲ್ನ ಪ್ರಿನ್ಸಿಪಲ್. ಇವ್ರ ಕತೆ ಎಷ್ಟು ಬ್ಯೂಟಿಫುಲ್ ಅಂತಂದರೆ ನೀವು ನಂಬಲ್ಲ. ಲೈಕ್ ಈ ಥರನೂ ಮನುಷ್ಯರು ಇರ್ತಾರ, ಇಂಥ ಸಾಧನೆನೂ ಮಾಡೋಕ್ಕಾಗತ್ತಾ? ಸಿಂಪಲ್ಲಾಗಿ ಇದ್ಕೊಂಡು ಒಂದು ಸಿಂಪಲ್ ಜೀವನ ಮಾಡಿಕೊಂಡು ಇಷ್ಟೆಲ್ಲ ಇಂಪ್ಯಾಕ್ಟ್ಫುಲ್ಲಾಗಿ ಜೀವನ ನಡೆಸೋಕ್ಕಾಗತ್ತಾ ಅನ್ನೋ ಒಂದು ಪ್ರಶ್ನೆಗೆ ಅದ್ಭುತವಾದ ಉತ್ತರ ಕೊಡ್ತಾರೆ. ಸೊ ಇವ್ರ ಕತೆ ಕೇಳಿ ಯು ವಿಲ್ ಬಿ ರಿಯಲಿ ಇನ್ಸ್ಪೈರ್ಡ್. ನಮ್ಮಂಥವ್ರಿಗೆಲ್ಲ ಗ್ರೇಟೆಸ್ಟ್ ಇನ್ಸ್ಪಿರೇಷನ್. ಯಾಕೆಂದರೆ ನಾವೆಲ್ಲ ಇಲ್ಲ ನಾವು ಹೆಲ್ಪ್ ಮಾಡಬೇಕು, ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಕಾರಣ ಹುಡುಕ್ತಾನೇ ಇರ್ತೀವಿ ಜೀವನ ಪರ್ಯಂತ. ಆದರೆ ಆ ದಾರಿ ಹುಡ್ಕೋದೇ ಇಲ್ಲ. ಆದರೆ ಆ ದಾರಿ ನಮ್ಮೊಳಗಡೆ ಇರುತ್ತೆ. ನಾವೇನೋ ಒಂದು ಸಾಧಿಸೋದಕ್ಕೆ ಎಲ್ಲೂ ಹೋಗಬೇಕಾಗಿಲ್ಲ, ಯಾವ ಆರ್ಗನೈಸೇಷನ್ ಬಾಗಿಲು ತಟ್ಟಬೇಕಾಗಿಲ್ಲ ಅನ್ನೋದನ್ನು ಇಂಥ ವ್ಯಕ್ತಿಗಳು ಪ್ರತಿ ಸಲ ಪ್ರೂವ್ ಮಾಡ್ತಾ ಹೋಗ್ತಾರೆ. ನಮ್ಮ ಸುತ್ತಲೂ ಒಂದು ಚಿಕ್ಕ ಚೇಂಜಿಂದ ನಾವು ಬೇಕಾದಷ್ಟು ಇಂಪ್ಯಾಕ್ಟ್ ತರ್ಬೋದು ಅನ್ನೋ ಒಂದು ಕತೆ ಇದು. ಕೇಳಿ. ಎಲ್ಲರಿಗೂ ಅವ್ರವ್ರ ಚಿಕ್ಕ ವಯಸ್ಸಲ್ಲಿ ತುಂಬ ಕಷ್ಟಗಳು ಫೇಸ್ ಮಾಡಿರ್ತಾರೆ. ಅದೇ ಥರ ಹೆನ್ರಿ ಡಾಬಿ ಅವರು ಕೂಡ ಅವ್ರ ಬಾಲ್ಯದಲ್ಲಿ ಸಾಕಷ್ಟು ತೊಂದರೆಗಳನ್ನ ಅನುಭವಿಸಿರ್ತಾರೆ. ಎಷ್ಟು ತೊಂದರೆ ಅಂದರೆ ಅವ್ರ ತಾಯಿ ಒಂದು ಮನೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಒಂದು ಮಿಲ್ಲರ್ ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಅವ್ರನ್ನ ಕಷ್ಟಪಟ್ಟು ಸಾಕ್ತಾ ಇರ್ತಾರೆ. ಅವ್ರ ತಾಯಿಗೆ ಅವ್ರು ಟೀಚರ್ ಆಗಬೇಕು ಅಂತ ತುಂಬ ಆಸೆ ಇರುತ್ತೆ. ಆದರೆ ಆ ಆಸೆ ಆ ತಾಯಿ ಅವತ್ತಿನ ಸೋಷಿಯಲ್ ಪರಿಸ್ಥಿತಿಗಳೆಲ್ಲ ಸಾಧಿಸೋದಕ್ಕಾಗಿರಲ್ಲ. ಆದರೆ ಅವ್ರ ಮಗ ಟೀಚರ್ ಆಗಬೇಕು ಅನ್ನೋ ಒಂದು ಕನಸು ಕಾಣ್ತಾರೆ. ಚಿಕ್ಕ ವಯಸ್ಸಿಂದನೇ ಹೇಳೋಕ್ಕೆ ಶುರು ಮಾಡ್ತಾರೆ, ನೀನು ಟೀಚರ್ ಆಗಬೇಕು ಮಗನೇ, ನೀನು ಟೀಚರ್ ಆಗಬೇಕು, ಟೀಚಿಂಗ್ ಇಸ್ ಅ ಗ್ರೇಟ್ ಪ್ರೊಫೆಷನ್ ಅಂತ ಹೇಳೋಕ್ಕೆ ಶುರು ಮಾಡ್ತಾರೆ. ಹಾಗೆ ಅವ್ರ ತಲೆಯಲ್ಲಿ ಅದೇ ಓಡ್ತಾ ಇರುತ್ತೆ. ಕಡೆಗೆ ಅವ್ರು ಒಂದಿನ ಅದನ್ನು ಸಾಧಿಸ್ತಾರೆ ಕೂಡ. ಸೊ ಡಾಬಿ ಅವರು ಒಂದಿನ ಸ್ಕೂಲ್ ಪ್ರಿನ್ಸಿಪಲ್ ಆಗಿರಬೇಕಾದ್ರೆ ಇಬ್ಬರು ಮಕ್ಕಳು ಲೇಟಾಗಿ ಬರ್ತಾರೆ ಸ್ಕೂಲ್ಗೆ. ನಾರ್ಮಲಾಗಿ ಅಮೆರಿಕಾದಲ್ಲಿ ಲೇಟಾಗಿ ಬರೋದು ಇಟ್ಸ್ ನಾಟ್ ಅ ಕಾಮನ್ ಥಿಂಗ್. ಸೊ ಹಾಗಾಗಿ ಅವರು ಕೇಳ್ತಾರೆ ಆ ಮಕ್ಕಳನ್ನ, ಏನಕ್ಕೆ ಲೇಟ್ ಆಯಿತು, ಏನಕ್ಕೋಸ್ಕರ ಲೇಟಾಗಿ ಬಂದರೆ ನಿಂತ್ಕೊಳ್ಳಿ ಅಂತ. ಆ ಚಿಕ್ಕ ಮಕ್ಕಳು ಕೊಟ್ಟಿದ್ದ ಆನ್ಸರ್ಗೆ ಹೆನ್ರಿ ಅವರು ಶೇಕ್ ಆಗಿಬಿಡ್ತಾರೆ. ಅದೇನಾಗಿತ್ತು ಅಂತಂದರೆ ಆನ್ಸರು, ಸರ್ ನಾವು ಫ್ಲೈಓವರ್ ಕೆಳಗಡೆ ಮಲಗ್ತೀವಿ ಸರ್, ನಮಗೆ ಆನ್ ಟೈಮ್ ರೆಡಿಯಾಗಿ ಬರೋದಕ್ಕೆ ಸಾಕಷ್ಟು ಫೆಸಿಲಿಟಿ ಇಲ್ಲ, ಸೊ ಹಾಗಾಗಿ ನಾವು ಬರೋದು ಇವತ್ತು ಸ್ವಲ್ಪ ಲೇಟ್ ಆಯಿತು ಅಂತ ಹೇಳ್ತಾರೆ. ಇದನ್ನು ಕೇಳಿ ಅವ್ರಿಗೆ ಶಾಕ್ ಆಗಿಬಿಡತ್ತೆ. ಐ ಥಿಂಕ್ ವಾಟ್, ಫ್ಲೈಓವರ್ ಕೆಳಗಡೆ ಮಲಗ್ತಾ ಇದ್ದೀರಾ, ಆದ್ರೂ ನಿಮ್ಮ ತಂದೆ ತಾಯಿ ಎಜುಕೇಷನ್ನ ನಿಮಗೆ ಕೊಡಬೇಕು ಅನ್ನೋ ವಿಚಾರಕ್ಕೆ ಸ್ಕೂಲಿಗೆ ಕಳಿಸೋ ಮನಸ್ಸು ಮಾಡ್ತಾ ಇದ್ದಾರೆ. ಇಂಥ ಕಷ್ಟಗಳು ಇದೆಯಾ ಅಂತ ಅವ್ರಿಗೆ ಬೇಜಾರಾಗ್ಬಿಡುತ್ತೆ. ಅವತ್ತಿಂದ ಅವರು ಎಷ್ಟೊಂದು ಜನ ಈ ಥರ ಪ್ರಾಬ್ಲಮ್ ಇರೋ ಮಕ್ಕಳಿಗೆ, ಓದೋಕ್ಕೆ ಸಮಸ್ಯೆ ಆಗ್ತಾ ಇರೋ ಮಕ್ಕಳಿಗೆ ಹೆಲ್ಪ್ ಮಾಡೋಕ್ಕೆ ಶುರು ಮಾಡ್ತಾರೆ. ತಮ್ಮ ದುಡ್ಡಿಂದ ಹೆಲ್ಪ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆದರೆ ಆ ಹೆಲ್ಪ್ ಸಾಲ್ತಾ ಹೋಗಲ್ಲ. ಅದು ಹೆಂಗಾಗುತ್ತೆ ಅಂತಂದರೆ ಒಬ್ಬೊಬ್ಬರಿಗೆ ಗೊತ್ತಾಗಿ ಆ ಹೆಲ್ಪ್ ಅನ್ನೋ ದಾರಿ ಅವ್ರ ಪರ್ಸ್ನಲ್ ಅಮೌಂಟ್ಗೂ ಎಫೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹೆನ್ರಿ ಅವ್ರಿಗೆ, ಅವರೊಬ್ಬ ಪ್ರಿನ್ಸಿಪಲ್, ಸ್ಕೂಲ್ ಪ್ರಿನ್ಸಿಪಲ್, ಅವ್ರಿಗೂ ಸಂಸಾರ ಮಕ್ಕಳು ಎಲ್ಲ ಇರ್ತಾರೆ. ಅವರು ಎಷ್ಟು ಅಂತ ಹೆಲ್ಪ್ ಮಾಡೋಕ್ಕಾಗತ್ತೆ. ಅದಕ್ಕೆ ಅವ್ರು ಅಲ್ಲಿಗೆ ಸುಮ್ಮನಾಗಲ್ಲ. ಯು ನೋ ವಾಟ್ ಹಿ ವಿಲ್ ಡೂ, ಒಂದು ಗ್ರೇವ್ ಯಾರ್ಡ್ ಶಿಫ್ಟಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ. ಅಂದರೆ ನಾರ್ಮಲ್ ವರ್ಕ್ ಅವರ್ಸ್ ಆದಮೇಲೆ ಬೇರೆ ಒಂದು ಕೆಲಸ ಹುಡುಕೋತಾರೆ. ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಸ್ಕೂಲಲ್ಲಿ ಪ್ರಿನ್ಸಿಪಲಾಗಿ ಕೆಲಸ ಮಾಡಿ ರಾತ್ರಿ ಹೊತ್ತು ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ. ರಾತ್ರಿ ಎಲ್ಲ ಕೆಲಸ ಮಾಡಿ ಮತ್ತೆ ಬೆಳಿಗ್ಗೆ ಅವ್ರು ರೆಗ್ಯುಲರ್ ಸ್ಕೂಲ್ ಪ್ರಿನ್ಸಿಪಲಾಗಿ ಕೆಲಸ ಮಾಡೋ ಡ್ಯೂಟಿ ಮಾಡ್ತಾ ಇರ್ತಾರೆ. ಇದು ಎಷ್ಟು ಜನಕ್ಕೆ ಸಾಧ್ಯ ಆಗುತ್ತೆ ಹೇಳಿ? ಈ ಥರ ಮಾಡ್ತಾ ಆ ರಾತ್ರಿ ಹೊತ್ತು ವಾಲ್ಮಾರ್ಟ್ ಅನ್ನೋ ಒಂದು ಕಂಪನಿಯಲ್ಲಿ ಎಲ್ಲ ಥರ ಸ್ಟೋರ್ ಮ್ಯಾನೇಜಿಂಗಿಂದ ಹಿಡಿದು ಐಟಮ್ ಮ್ಯಾನೇಜಿಂಗಿಂದ ಹಿಡಿದು ಎಲ್ಲ ಕೆಲಸ ಮಾಡಿಕೊಂಡು ರಾತ್ರಿ ಇಡೀ ಕೆಲಸ ಮಾಡಿ ಆ ವಾಲ್ಮಾರ್ಟಲ್ಲಿ ಕೆಲಸ ಮಾಡಿ ಬಂದಿದ್ದ ಸಂಬಳನ ಇಂಥ ಅಂಡರ್ ಪ್ರಿವಿಲೇಜ್ ಮಕ್ಕಳಿಗೆ ಯೂಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಡೇ ಟೈಮ್ ನೀವು ನಿಮ್ಮ ಜೀವನಕ್ಕೋಸ್ಕರ ರೆಗ್ಯುಲರ್ ಕೆಲಸ ಮಾಡ್ತೀರಾ, ಬೇರೆ ಮಕ್ಕಳಿಗೋಸ್ಕರ ಅವ್ರ ಎಜುಕೇಷನ್ಗೋಸ್ಕರ ರಾತ್ರಿ ಕೆಲಸ ಮಾಡಿದ ದುಡ್ಡನ್ನು ಅವ್ರಿಗೆ ಡೊನೇಟ್ ಮಾಡೋಕ್ಕೆ ಶುರು ಮಾಡ್ತೀರಾ. ಮನುಷ್ಯನ ಯಾವಾಗ ರೆಸ್ಟ್ ಮಾಡಬೇಕು? ಬರೀ ವೀಕೆಂಡಲ್ಲಿ ರೆಸ್ಟ್ ಮಾಡೋದಾಯಿತು. ಅದ್ಭುತ ಅನ್ಸಲ್ವಾ ಇದನ್ನು? ದಿಸ್ ಈಸ್ ರಿಯಲಿ ನಂಬೋಕ್ಕಾಗಲ್ಲ. ಇವತ್ತಿನ ಕಾಲಮಾನದಲ್ಲಿ ನಾವು ರೆಗ್ಯುಲರ್ ಕೆಲಸ ಮಾಡೋದಕ್ಕೆ ಅಳ್ತಾ ಇರ್ತೀವಿ. ಅಯ್ಯೋ ಅಷ್ಟೊಂದು ಕೆಲಸ, 2 ಅವರ್ ಸ್ಟ್ರೆಚ್ ಮಾಡಬೇಕು ಅದು ಇದು ಅಂತ. ಆ ಸ್ಟ್ರೆಚ್ ಮಾಡಿದ ದುಡ್ಡು ನಮಗೆ ಬಂದ್ರೂ ನಮಗೆ ಸಮಾಧಾನ ಇರಲ್ಲ.
ಇವರು ರೆಗ್ಯುಲರ್ ಕೆಲಸ ಮಾಡಿ ಅವ್ರ ಜೀವನ ನಡೆಸ್ಕೊಂಡು ಬೇರೆ ಕೆಲಸ ಮಾಡಿಕೊಂಡು ಆ ಕೆಲಸ ನಾನು ಮಾಡ್ತಾ ಇರೋದು ಅದರಿಂದ ಬರೋ ಸಂಬಳ ಇದಕ್ಕೆ ನಮ್ಮ ಪರ್ಸ್ನಲ್ ಯೂಸಿಗೆ ಯೂಸ್ ಮಾಡ್ದಲೇ ಅಂಡರ್ ಪ್ರಿವಿಲೇಜ್ ಮಕ್ಳಿಗೆ ಅವ್ರ ಎಜುಕೇಷನ್ಗೋಸ್ಕರ ಹೆಲ್ಪ್ ಮಾಡೋದಿದೆಯಲ್ಲ, ಐ ಥಿಂಕ್ ದಿಸ್ ಇಸ್ ರಿಯಲಿ ಗ್ರೇಟ್. ಇದು ಹೋಗ್ತಾ 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 ವಾಲ್ಮಾರ್ಟ್ ಅವ್ರಿಗೆ ಗೊತ್ತಾಗುತ್ತೆ, ಅವ್ರಿಗೆ ಇಂಥ ಮನುಷ್ಯರು ಇರ್ತಾರ. ಐ ಥಿಂಕ್ ದಿಸ್ ಇಸ್ ರಿಯಲಿ ಟಚಿಂಗ್ ಅಂತ ಹೇಳಿ ಆ ಮಕ್ಳಿಗೆ ಇನ್ನಷ್ಟು ಹೆಲ್ಪ್ ಆಗಲಿ ಅಂತ ವಾಲ್ಮಾರ್ಟ್ ಏನು ಮಾಡ್ತಾರೆ, $50,000 ಅವರಿಗೆ ಪ್ರೈಸ್ ಮನಿಯಾಗಿ ಕೊಡ್ತಾರೆ, ಇನ್ನೂ ಹೆಲ್ಪ್ ಮಾಡಿ ನೀವು ಅಂತ. ಹೆನ್ರಿ ಡಾಬಿ ಅವರ ಈ ಸಾಧನೆಗೆ ಸೌತ್ ಕ್ಯಾರೋಲಿನಾಯಿಂದ ಹೈಯೆಸ್ಟ್ ಸ್ಟೇಟ್ ಸಿಟಿಸನ್ ಅವಾರ್ಡ್ ಅವ್ರಿಗೆ ಕೊಡ್ತಾರೆ. ಇದು ಅವ್ರ ಸ್ಟೇಟಲ್ಲೇ ಮಹಾ ಸಾಧನೆ ಮಾಡುವಂಥ ಮನುಷ್ಯರಿಗೆ ಕೊಡುವಂಥ ಅವಾರ್ಡು, ಕೊಡಲೇಬೇಕಲ್ವ. ಇವತ್ತಿನ ಕಾಲಮಾನದಲ್ಲಿ ಯಾರು ತಮಗೋಸ್ಕರ ಕೆಲಸ ಮಾಡಿ ಅವ್ರ ದುಡ್ಡನ್ನು ಉಳಿಸ್ಕೊಳ್ಳೋವಂಥ ಕಾಲಘಟ್ಟದಲ್ಲಿ ನಾವಿದ್ದೀವೋ, ನಾವು 8-9 ಅವರ್ ಬೇರೆಯವ್ರಿಗೋಸ್ಕರ ದುಡಿದು ಆ ದುಡ್ಡನ್ನು ಬಳಸಿ ಅವ್ರ ಎಜುಕೇಷನ್ ಮುಂದುವರಿಯೋದಕ್ಕೆ ಯೂಸ್ ಮಾಡೋ ಅಂಥ ಮನುಷ್ಯರು ಇರೋದು ತುಂಬ ರೇರ್. ಐ ಥಿಂಕ್ ಇಟ್ ಡಿಸರ್ವ್ಸ್ ದಟ್ ಅವಾರ್ಡ್. ಹೆನ್ರಿ ಡಾಬಿ ಅವರ ಈ ಕತೆ ನನ್ನನ್ನು ತುಂಬ ಇನ್ಸ್ಪೈರ್ ಮಾಡ್ತು. ನಾವು ಆ್ಯಕ್ಚುಲಿ ಚಿಕ್ಕದಾಗಿ ಪ್ರಯತ್ನ ಫೌಂಡೇಶನ್ ಅಂತ ಮಾಡಿಕೊಂಡು ಒಂದು 15 ವರ್ಷದಿಂದ ಮಕ್ಳಿಗೆ ಹೆಲ್ಪ್ ಮಾಡ್ತಾಯಿದ್ದೀವಿ. ರಿಮೋಟ್ ಏರಿಯಾಸಲ್ಲಿರೋ ಸ್ಕೂಲ್ ಮಕ್ಳಿಗೆ ಹೆಲ್ಪ್ ಮಾಡ್ತಾಯಿದ್ದೀವಿ. ಇವ್ರ ಕತೆ ನನಗೆ ಗೊತ್ತಾದಮೇಲೆ ಐ ಥಿಂಕ್ ನಾವು ಮಾಡ್ತಾಯಿರೋದು ತುಂಬ ಚಿಕ್ಕದು ಅನ್ನಿಸ್ತು. ಬಿಕಾಸ್ ಈ ಮನುಷ್ಯ ತನ್ನ ಫ್ಯಾಮ್ಲಿಗೋಸ್ಕರ ಒಂದು ಕೆಲಸ ಮಾಡ್ತಾಯಿದ್ದಾನೆ, ಮಕ್ಳಿಗೋಸ್ಕರ ಇನ್ನೊಂದು ಇನ್ಕಮ್ ದುಡಿದು ಅದನ್ನು ಸಪ್ರೇಟಾಗಿ ಅವ್ರಿಗೆ ತೆಗೆದಿರ್ತಾ ಇದ್ದಾನೆ. ದಿಸ್ ಈಸ್ ರಿಯಲಿ ನಾಟ್ ನಾರ್ಮಲ್. ಇಂಥವ್ರಿಗೆ ಎಂಥ ಅವಾರ್ಡ್ ಕೊಟ್ಟರು ಕಮ್ಮಿನೇ. ಆ ಆ್ಯಟಿಟ್ಯೂಡ್ ಬೇಕು ರೀ ಮನುಷ್ಯನಿಗೆ. ಐ ಥಿಂಕ್ ದಟ್ ಹೆಲ್ಪಿಂಗ್ ಆ್ಯಟಿಟ್ಯೂಡ್ ಕ್ಯಾನ್ ಮೂವ್ ಮೌಂಟೇನ್ಸ್. ನಾವು ಇದರಿಂದ ಇನ್ನಷ್ಟು ಇನ್ಸ್ಪೈರ್ ಆಗಿ ಇನ್ನಷ್ಟು ಮಾಡೋದನ್ನು ಕಲಿತು ಇನ್ನಷ್ಟು ಸಾಧಿಸೋಣ ಅಂತ ಹೇಳ್ತಾ ಈ ಕಥೆಯಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.